ಬಿಗ್ ಪ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾಡಗೌಡ ಸರ್, ಈಗ ಯಾವಾಗಲೂ ಏನಾಗ್ಬಿಡುತ್ತೆ, ಯಾವಾಗಲೇ ಅದು ಈರುಳ್ಳಿ ಬೆಳೆಗಾರರ ಪರಿಸ್ಥಿತಿ ಅಂತ ಬಂದಾಗಲೂ ಅಷ್ಟೇ, ಭತ್ತ ಬೆಳೆಗಾರರದ್ದು ಖರೀದಿ ಕೇಂದ್ರ, ರೈತರಿಗೆ ಏನೋ ಸಮಸ್ಯೆ ಆಯಿತು, ನೀರು, ಇನ್ನೊಂದು ಏನು ಪ್ರಶ್ನೆ ಬಂದಾಗಲೂ ಕೂಡ ಸ್ವಾಮಿನಾಥನ್ ಅವರು ಹಾದು ಹೋಗದೆ ಯಾವ ಚರ್ಚೆಗಳು ಕಂಪ್ಲೀಟ್ ಆಗಿಲ್ಲ. ಎಲ್ಲ ಪ್ರಶ್ನೆಗಳಿಗೂ ಸ್ವಾಮಿನಾಥನ್ ಅವರ ವರದಿಯಲ್ಲೇ ಉತ್ತರ ಇದ್ದುಬಿಟ್ಟಿದೆ. ಒಂಥರ ಶಾಸನ ಥರ. ಈ ದೇಶಕ್ಕೆ ಸಂವಿಧಾನ ಹೇಗೋ, ಕೃಷಿಗೆ ಸ್ವಾಮಿನಾಥನ್ ಅವರ ವರದಿ ಒಂಥರ ಸಂವಿಧಾನದ ರೂಪದಲ್ಲೇ ಇದೆ. ಅದು ಆದರೆ ಯಾರಿಗೂ ಆ ವರದಿ ಬೇಡ. ಅವತ್ತು ಏನು ಗಾಯ ಆಯ್ತಾ, ಅದಕ್ಕೇನೋ ಒಂದು ಬ್ಯಾಂಡೇಡ್ ಹಾಕು ಕಳಿಸ್ಬಿಡು, ಇಷ್ಟೇ. ವಿರೋಧ ಪಕ್ಷಕ್ಕೆ ಮಾತ್ರ, ಅವ್ರಿಗೆ ಅದು ಮಾತ್ರ ಧರ್ಮಗ್ರಂಥ. ಆಡಳಿತಾರೂಢ ಪಕ್ಷಕ್ಕೆ ಅದು ಯಾವತ್ತೂ ಯಾರೇ ಇದ್ರು ಅಷ್ಟೇ. ಸೊ ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಈ ಥರ ಇದ್ದಾಗ ಯಾಕೆ ಇಂಥ ವರದಿ ಕಡೆಗಣಿಸಲ್ಪಡ್ತಾ ಇದೆ? ಇಡೀ ವರದಿ ಸಾರಾಂಶ, ಅವನೇನು ರೈತ ಇನ್ವೆಸ್ಟ್ ಮಾಡ್ತಾ ಇದ್ರೆ 1.5 ಪಟ್ಟು ಅವ್ನಿಗೆ ಲಾಭ ಬರಬೇಕಪ್ಪ, ಪಾಯಿಂಟ್. ಒಬ್ಬ ಮನುಷ್ಯ ಒಂದು ಬೆಳೆ ಅಂತ ಬೆಳೆದಾಗ, ಒಂದು ಪ್ರಾಡಕ್ಟ್ ಅವ್ನು ತಯಾರು ಮಾಡಿದಾಗ, ಅವನಿಗೆ ಮೊದಲೇ ನಾನಿನ್ನು ತಯಾರು ಮಾಡ್ತಾ ಇದ್ದೀನಿ, ಇದ್ರ ಇಷ್ಟು ಹಣ ನಂಗೆ ಸಿಗುತ್ತೆ ಅನ್ನುವ ಖಾತ್ರಿ ಇರಬೇಕು ಅಂತ. ಒಂದು ಪೆನ್ ತಯಾರು ಮಾಡಿದ್ರೆ ಒಂದು ಕ್ಲಾರಿಟಿ, 10 ರೂಪಾಯಿ ನನ್ನ ಉತ್ಪಾದನಾ ವೆಚ್ಚ ಆಗುತ್ತೆ, 15 ರೂಪಾಯಿ ನಾನು ಮಾರ್ತಾ ಇದ್ದೀನಿ, 5 ರೂಪಾಯಿ ನಂಗೆ ಪ್ರಾಫಿಟ್ಟು ಅಂತ ಹೇಳಿ. ಸೊ ಈ ಥರದ ಕ್ಲಾರಿಟಿ ಕೃಷಿಯಲ್ಲಿ ಇಲ್ಲ. ಇದು ಎಲ್ಲ ಸಮಸ್ಯೆಗಳ ಮೂಲ ಇಲ್ಲಿದೆಯಾ ಸರ್? ಭಾಳ ಕ್ರಿಟಿಕಲ್ ಕಂಡೀಷನ್ ರೈತರಲ್ಲಿ ಇರುವಂಥದ್ದು ಭಾಳ ಕ್ರಿಟಿಕಲ್. ಎಕ್ಸೆಪ್ಟ್ ಸಿಟಿ ರೌಂಡ್ ಇರುವಂಥವ್ರು, ಮಾರ್ಕೆಟ್ ಇದ್ದಂಥವ್ರಿಗೆ ದೇ ಆರ್ ಡೂಯಿಂಗ್ ಬೆಟರ್. ಉಳಿದಿದ್ದೆಲ್ಲ ಅಗ್ರಿಕಲ್ಚರ್ನಲ್ಲಿ ಒಂಥರ ಹೊಡೆತನ ಇದೆ. ಇದಕ್ಕೆ ಭಾಳ ಒಂದು ಲೇಬರ್, ಭಾಳ ಇಂಪಾರ್ಟೆಂಟ್ ಇಸ್ ಲೇಬರ್. ಓಕೆ. ಆ್ಯಂಡ್ ಮ್ಯಾಕ್ಸಿಮಮ್ ಲೇಬರ್ ಕೊಡುವಂಥದ್ದು ಯಾವುದಾದ್ರೂ ಇಂಡಸ್ಟ್ರಿ ಇದ್ದರೆ ಅದು ಅಗ್ರಿಕಲ್ಚರ್ ಇಂಡಸ್ಟ್ರಿ. ಎಷ್ಟೋ ಶಾಕ್ ಅಬ್ಸಾರ್ಬರ್ ಮಾಡ್ದಂಗೆ ಮಾಡ್ತಾ ಇದೆ. ಅದಕ್ಕೆ ಗೌರ್ಮೆಂಟ್ದವರು ದೇ ಮಸ್ಟ್ ಭಾಳ ಸೀರಿಯಸ್ ಆಗಿ ವಿಚಾರ ಮಾಡಬೇಕು. ಇನ್ನೊಂದು ಈಗ ನನಗೆ ತಿಳಿದು ಬಂದಿದ್ದು, ಈ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಮಾಡ್ತಾ ಇದ್ದೀವಲ್ಲ, ಸಬ್ಸಿಡಿ, ದೇ ಆರ್ ಆಲ್ಮೋಸ್ಟ್ ಗಿವಿಂಗ್ 2,25,000 crores ಆಫ್ ಸಬ್ಸಿಡಿ ಇಸ್ ಗಿವನ್ ಟು ದ ಕೆಮಿಕಲ್ ಇಂಡಸ್ಟ್ರೀಸ್. ಅದು ಕಟ್ ಆಗಬೇಕು. ಓಕೆ. ರೈತರಿಗೆ ನಾವು ವಿ ಮಸ್ಟ್ ಶಿಫ್ಟ್ ದ ಫಾರ್ಮರ್ಸ್. ಇಷ್ಟು ಕ್ಯಾನ್ಸರು 30-40 ಇಯರ್ಸ್ದವ್ರಿಗೆ ಕ್ಯಾನ್ಸರ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅದು ಈ ದರ್ವೊಂದು ತಾಲೂಕಿಗೆ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಓಪನ್ ಮಾಡುವಂಥ ಸ್ಥಿತಿ ಸರ್ಕಾರಕ್ಕೆ ಬರುತ್ತೆ. ಓಕೆ. ಕಿಮೋಥೆರಪಿ ಸೆಂಟರ್ ಡಿಸ್ಟ್ರಿಕ್ಟ್ ವೈಸ್ ಇದೆ ಅಂತ. ಕಿಮೋಥೆರಪಿ ಸೆಂಟರ್ ಆಗಿದೆ. ಅಲ್ಲ, ಇದೆಯಲ್ಲ ರೀ, ಅದನ್ನ ಪ್ರಿವೆಂಟ್ ಮಾಡ್ಬೇಕಲ್ಲ. ಕಿಮೋಥೆರಪಿ ಹಾಸ್ಪಿಟಲ್ ಅದು ತೆಗಿಬೇಕು, ಅದು ಪರಿಸ್ಥಿತಿ ನಿಜ. ಬಟ್ ಐ ಆಮ್ ಟೆಲಿಂಗ್ ಯು, ಇಷ್ಟು ಕ್ಯಾನ್ಸರ್ ಹೊರಗಡೆ ಬರ್ತಾ ಇದೆ ಅಂದರೆ, ಆ್ಯಂಡ್ ಒನ್ ಆಫ್ ದ ರೀಸನ್ ಐಡೆಂಟಿಫೈಡ್ ಪ್ರೂವ್ಡ್ ಈಸ್ ದಟ್ ಕೆಮಿಕಲ್ ಫರ್ಟಿಲೈಸರ್ಸ್, ನಾವು ಫುಡ್ನಲ್ಲಿ ಕನ್ಸ್ಯೂಮ್ ಮಾಡುವಂಥ ಕೆಮಿಕಲ್ ಫರ್ಟಿಲೈಸರ್ ಬರ್ತದೆ. ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ದೇ ಹ್ಯಾವ್ ಟು ಟೇಕ್ ಸ್ಟೆಪ್ ದೇರ್. ನೌ ದೇ ಮಸ್ಟ್ ಶಿಫ್ಟ್, ಸಿ ದಟ್ ದ ಕೆಮಿಕಲ್ ಫರ್ಟಿಲೈಸರ್ ಯುಟಿಲೈಸೇಷನ್ ಇಸ್ ಕಟ್. ಇದೆ ಕೇಂದ್ರ ಸರ್ಕಾರದಾಗೂ ಪಾಲಿಸಿ ಇದೆ, ರಾಜ್ಯ ಸರ್ಕಾರದಾಗೂ ಪಾಲಿಸಿ ಇದೆ. ಆಂಧ್ರದಲ್ಲಿ ಈಗಾಗಲೇ ಪಾಲಿಸಿ ಮಾಡಿಬಿಟ್ಟಿದ್ದಾನೆ, ವಿದಿನ್ 3 to 4 years ಐ ಕೆಮಿಕಲ್ ಫ್ರೀ ನನ್ನ ರಾಜ್ಯ ಮಾಡ್ತೇನೆ ಅಂತ. ಈಗಾಗಲೇ ಒಂದು ರಾಜ್ಯ ಇದೆ, ಅಸ್ಸಾಂ ಅಥವಾ ಇದು ಒಂದು ಸಿಕ್ಕಿಂ, ಅಲ್ಲಿ ದೇರ್ ಇಸ್ ನೋ ಕೆಮಿಕಲ್ ಫರ್ಟಿಲೈಸರ್ ಯೂಸ್. ಓಕೆ. ಸೊ ಅದಕ್ಕೆ ಆ ಕಡೆ ಹೊರಡಬೇಕು. ಆ್ಯಂಡ್ ನಾನು ನಿಮಗೆ ಹೇಳಿದೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಆ ಶುಗರ್ ಫ್ಯಾಕ್ಟ್ರಿ ಮಾಲಕ, ಇವ್ರೆಲ್ಲ ರೆಸ್ಪಾನ್ಸಿಬಿಲಿಟಿ ಇಸ್ ದೇರ್. ರೈತ ಅವ್ರ ಕಡೆ ಇರೋ ಅವ್ನ ಯಾವ ರೀತಿ ನೋಡ್ಕೋಬೇಕು ಅನ್ನುವಂಥದ್ದು ಜವಾಬ್ದಾರಿ ಅವ್ರದ್ದು. ಅದನ್ನು ಕೇನ್ ಡೆವಲಪ್ಮೆಂಟ್ ಅನ್ನೋದ್ರಾಗ ಅದನ್ನ ತೊಗೊಳ್ಬೇಕಾಗತ್ತೆ. ಈಗೆಲ್ಲ ಜಗಳ ಯಾಕಾಗಿದೆ, ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ. ಆಲ್ಮೋಸ್ಟ್ ಎವರೇಜ್ 25ಕ್ಕೂ ಬಂದಿದೆ, 25-20ಕ್ಕೆ ಬಂದುಬಿಟ್ಟಿದೆ. ಕೆಲವೊಬ್ರು ಫಸ್ಟ್ ಸ್ಟಾರ್ಟಿಂಗ್ದಾಗ 70-80 ತಗೋತಾರೆ, ಆಮೇಲೆ 40-50 ಬರುತ್ತೆ, 20-30ಕ್ಕೆ ಬರ್ತಾ ಇದೆ. ಇದ್ರ ಬಿಟ್ಟು ಬೇರೆ ಬೆಳೆ ಚೆನ್ನಾಗಿಲ್ಲ. ನಾನು ಶಿಫ್ಟ್ ಮಾಡಿ ಬೆಟ್ಟು ಹೋಗ್ತೀನಂದ್ರೆ ನಮ್ಗೆ ಬೇರೆ ಬೆಳೆ ಇಲ್ಲ. ಓಕೆ. ಸೊ ಅದಕ್ಕೆ ನಟರಾಜ್ ಗೌಡ್ರೆ, ಈಗ ಇಂಥ ವಿಚಾರಗಳಲ್ಲಿ ಕಾರ್ಖಾನೆ ಮಾಲೀಕರನ್ನ ಕೂರಿಸ್ಕೊಂಡು ಕೇಳಿದ್ರೆ ಅವ್ರದ್ದೊಂದು ದೊಡ್ಡ ಪಟ್ಟಿ ಇದೆ. ಸಂತ್ರಸ್ತರು ಅಂತ ನಾನು ಮಾತಾಡ್ತಾ ಇಲ್ಲ, ಸಮಸ್ಯೆಗಳಿವೆ ಅಂತ ನಾನು ಮಾತನಾಡಬಲ್ಲೆ. ಸಂತ್ರಸ್ತರು ಬೇರೆ, ಪ್ರಾಬ್ಲಮ್ ಇರೋದು ಬೇರೆ. ಅವರು ಕೇಳಿದ್ರೆ ಹೇಳ್ತಾರೆ, ಅವರು ಈ FRP ಈ ಒಂದು ದರ ಇದೆ, kg ಸಕ್ಕರೆ ಅವತ್ತಿಂದ 31 ರೂಪಾಯಿಲೇ ಕೂತಿದ್ಯಪ್ಪ, ನಾನೊಂದು ಸಕ್ಕರೆ ತಯಾರು ಮಾಡ್ಬೇಕಾದ್ರೆ ಸಲ್ಫರ್ ಅಂತ ನನಗೆ ಬೇಕು. ಈ ಸಲ್ಫರು ಸ್ಟಾರ್ಟಿಂಗ್ ನಾವೆಲ್ಲ ಇದು ಮಾಡಿದ ಸಂದರ್ಭದಲ್ಲಿ 5-6 ವರ್ಷಗಳ ಹಿಂದೆ 19,000 ರೂಪಾಯಿ ಇತ್ತು ಸಲ್ಫರು. ಈಗ ಅದನ್ನು ತಗೊಂಡು 40,000 ಮಾಡಿಬಿಟ್ಟಿದ್ದಾರೆ. ಇದನ್ನ ಯಾಕೆ ಕನ್ಸಿಡರ್ ಮಾಡಲ್ಲ? ಸಕ್ಕರೆ ಬೆಲೆ ಮಾತ್ರ 31 ರೂಪಾಯಿ kg ಇಟ್ಬಿಟ್ಟು ಸಲ್ಫರ್ 19,000 ಇದ್ದು 40,000 ಮಾಡಿಬಿಟ್ಟಾಗ ನಾನು ಏನು ಮಾಡಲಿ? ಸಕ್ಕರೆ ಕಾರ್ಖಾನೆ ಮಾಲೀಕನ ಒಂದು ವಾದ ಇದೆ. ಕಬ್ಬು ಕಟಾವು ಕಾರ್ಮಿಕರು ಹಿಂದೆ 5-6 ವರ್ಷದಿಂದ ಏನು ಕೂಲಿಗೆ ಬರ್ತಿದ್ರು, ಇವತ್ತಿಗಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಸಾಗಾಣಿಕೆ ವೆಚ್ಚ ಸಿಗಲ್ಲ. ಇದು ಇನ್ನೊಂದು ವಿಚಾರ, ಸಾಗಾಣಿಕೆ ವೆಚ್ಚ ಇದನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ. ಆದರೆ ರೈತರದೊಂದು ವಾದ ಇದೆ, ಅಲ್ಲ ಸ್ವಾಮಿ, ರೂಲ್ ಪ್ರಕಾರ ಹೋದಾಗ 20 ಕಿಲೋಮೀಟರ್ ವ್ಯಾಪ್ತಿ ಸಕ್ಕರೆ ಕಾರ್ಖಾನೆಯಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಳೀತಕ್ಕಂಥ ಕಬ್ಬನ್ನು ತೊಗೋಬೇಕು ಅಂತ ಇದ್ದರೆ 140 ಕಿಲೋಮೀಟರಿಂದ ಅವ್ರು ತೊಗೋತಾರೆ. ಇವ್ರೇನು ಮಾಡಿಬಿಡ್ತಾರೆ, ಇವ್ರಿಗೆ ತೊಗೊಳ್ಳಿ ಅಂತ ನಾವ್ಯಾರು ಹೇಳಿಲ್ಲ.
ರೂಲ್ ಇರೋದೇ 20 ಕಿಲೋಮೀಟ್ರ್ ಅಂತ ಹೇಳಿ 140 ಕಿಲೋಮೀಟರ್ನ ತಗೊಂಡಂಥ ಕಬ್ಬು ಸಾಗಾಣಿಕೆ ವೆಚ್ಚನೂ ತೆಗೆದು ಅಷ್ಟೇ ಹಾಕ್ತಾನೆ. ನಾನು 5 ಕಿಲೋಮೀಟರ್ ದೂರದಲ್ಲಿದ್ದೀನಿ, 2 ಕಿಲೋಮೀಟರ್ ದೂರದಲ್ಲಿ ನನ್ನ ಹೊಲ ಇದೆ, ನನಗೂ ಅಷ್ಟೇ ಸಾಗಾಣಿಕೆ ವೆಚ್ಚ ಹಾಕ್ತಾನೆ ಇವನು. ಇದಕ್ಕೆ ನಾನು ಹೊಣೆನಾ? ಇಲ್ಲ, ಈಗ ಯಾಕೆ ಅಲೋ ಮಾಡ್ತಿರೋದು? ಯಾಕೆ ಇವ್ರನ್ನ 140 ಕಿಲೋಮೀಟರ್ ತೊಗೊಬನ್ನಿ ನೀವು ಅಂತ ಹೇಳಿ? ಕರೆಕ್ಟ್. ಈಗ ರಮಾಕಾಂತ್ ಅವರೇ, ರಾಜ್ಯದಲ್ಲಿ 81 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಕರೆಕ್ಟ್. 11 ಕಾರ್ಖಾನೆಗಳು ಸಹಕಾರ ಸಂಸ್ಥೆಗಳದ್ದು, 1 ಸರ್ಕಾರಿ ಸ್ವಾಮ್ಯತದ್ದು, ಮಿಕ್ಕಿದೆಲ್ಲ ಖಾಸಗಿಯವ್ರದ್ದು. ಕೇಂದ್ರ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಅನ್ಯಾಯ ಮಾಡ್ತಾ ಇದೆ, ರೈತರಿಗೂ ಅನ್ಯಾಯ ಮಾಡ್ತಾ ಇದೆ. ನೋಡಿ, ರೈತರಿಗೆ ಇವತ್ತು ನಾವು 3,200 ರೂಪಾಯಿ ಅಂತ ಅಲ್ಲಿ ಬೆಳಗಾವಿ DC ಅವ್ರು ಚರ್ಚೆ ಮಾಡಿದ ಮೇಲೆ ರಾಜ್ಯ ಸರ್ಕಾರ 50 ರೂಪಾಯಿ ಜೊತೆಗೆ ಸೇರಿಸಿ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ